ಹಾಯ್ ಹಲೋ ನಮಸ್ತೆ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಪ್ರಗತಿ ಶೆಟ್ಟಿ. ಸದ್ಯ ಧರ್ಮಸ್ಥಳದ ಬುರುಡೆ ಪ್ರಕರಣ ಮತ್ತೊಮ್ಮೆ ಚರ್ಚೆ ಆಗ್ತಾ ಇದೆ. ಈ ಪ್ರಕರಣದಲ್ಲಿ ಪ್ರಕಾಶ್ ರಾಜ್ ಅವರ ಹೆಸರು ತಳುಕು ಹಾಕಿಕೊಂಡಿದ್ಯಾಕೆ, ಚಿನ್ನಯ್ಯ ಪ್ರಕಾಶ್ ರಾಜ್ಗೆ ಕಾಲ್ ಮಾಡಿದ್ಯಾಕೆ, ಗಿರೀಶ್ ಮಟ್ಟಣ್ಣನವರ ಮೂಲಕ ಪ್ರಕಾಶ್ ರಾಜ್ಗೆ ಯಾಕೆ ಕಾಲ್ ಹೋಯಿತು, ಪ್ರಕಾಶ್ ರಾಜ್ ಹೇಳಿದ್ದೇನು, ಈ ಬಗ್ಗೆ ಪ್ರಕಾಶ್ ರಾಜ್ ಅವರ ಸ್ಪಷ್ಟನೆ ಏನು, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ಕೇಳಿ. ಧರ್ಮಸ್ಥಳದ ಬುರುಡೆ ಪ್ರಕರಣ ದೊಡ್ಡ ಮಟ್ಟದ, ರಾಜ್ಯದಲ್ಲೇ ಮಾತ್ರ ಅಲ್ಲ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಗಿತ್ತು. ಕೋಟ್ಯಾಂತರ ಜನರ ನಂಬಿಕೆಯ ವಿಚಾರ ಆಗಿತ್ತು. ಸೊ ಧರ್ಮಸ್ಥಳದ ವಿರುದ್ಧ ವ್ಯವಸ್ಥಿತವಾದ ಷಡ್ಯಂತ್ರ ಮಾಡ್ತಿದ್ದಾರೆ ಅನ್ನುವಂತಹ ಆರೋಪಗಳೆಲ್ಲ ಕೇಳಿ ಬಂದಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಪ್ರಕರಣದ ಮಾಸ್ಕ್ ಮ್ಯಾನ್ ಅಂತ ಏನು ಹೇಳ್ತೀವಿ, ಈ ಚಿನ್ನಯ್ಯ, ಈತನನ್ನ ಅರೆಸ್ಟ್ ಕೂಡ ಮಾಡಲಾಗಿತ್ತು. ಈ ಚಿನ್ನಯ್ಯ ಈಗ ಹೈಕೋರ್ಟ್ಗೆ ಒಂದು ರಿಟ್ ಅರ್ಜಿಯನ್ನು ಹಾಕಿದ್ದಾರೆ. ಅದರಲ್ಲಿ ಪ್ರಕಾಶ್ ರಾಜ್ ಅವರ ಹೆಸರನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಈ ವಿಚಾರ ಈಗ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗಿರೋದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಚಿನ್ನಯ್ಯ ಮತ್ತೆ ಪ್ರಕಾಶ್ ರಾಜ್ಗೆ ಏನು ಸಂಬಂಧ ಅನ್ನುವಂತಹ ಪ್ರಶ್ನೆ ಹುಟ್ಕೊಳ್ತು. ಯಾಕೆ ಚಿನ್ನಯ್ಯ ಪ್ರಕಾಶ್ ರಾಜ್ಗೆ ಕಾಲ್ ಮಾಡಬೇಕಿತ್ತು? ಪ್ರಕಾಶ್ ರಾಜ್ ಅವರು ಕಾಲ್ ಮಾಡಿದಾಗ ನೀನು ನಿಜ ಹೇಳು, ನಿನ್ನನ್ನು ಬಂದು ತಬ್ಬಿಕೊಳ್ತೀನಿ ಅನ್ನುವಷ್ಟರ ಮಟ್ಟಿಗೆ ಆತ್ಮೀಯತೆಯಿಂದ ಮಾತಾಡಿದ್ಯಾಕೆ ಅನ್ನುವಂತಹ ವಿಚಾರಗಳೆಲ್ಲವೂ ಕೂಡ ಡಿಸ್ಕಷನ್ ಆಗ್ತಿತ್ತು. ಈ ಬಗ್ಗೆ ಖುದ್ದು ಈಗ ಪ್ರಕಾಶ್ ರಾಜೇ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಂದರೆ ಯಾವಾಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿವಾದ ಉಂಟಾಗೋದಕ್ಕೆ ಶುರುವಾಯಿತು, ಈ ಪ್ರಕರಣದಲ್ಲಿ ಪ್ರಕಾಶ್ ರಾಜ್ ಹೆಸರು ತಳುಕು ಹಾಕಿಕೊಳ್ಳೋದಕ್ಕೆ ಶುರುವಾಯಿತು, ತಕ್ಷಣ ಸುದ್ದಿಗೋಷ್ಠಿಯನ್ನು ಕರೆದು ಪ್ರಕಾಶ್ ರಾಜ್ ಒಂದಷ್ಟು ಕ್ಲಾರಿಫಿಕೇಶನ್ ಅನ್ನು ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಧರ್ಮಸ್ಥಳದ ಪ್ರಕರಣದಲ್ಲಿ ಆರಂಭದಿಂದಲೂ ಕೂಡ ಧ್ವನಿ ಎತ್ತಿರೋದು ನಿಜ. SIT ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರಕ್ಕೆ SIT ರಚನೆ ಮಾಡಿ ಅಂತ ಒತ್ತಾಯ ಮಾಡಿರೋದು ಪ್ರಕಾಶ್ ರಾಜ್ ಅವರು ನಿಜ ಅಂತ ಅವರು ಹೇಳ್ಕೊಂಡ್ರು. ಅದಾದ್ಮೇಲೆ SIT ರಚನೆ ಆದ್ಮೇಲೆ ಇನ್ನೂ ಕೂಡ ಆ ಸಂದರ್ಭದಲ್ಲಿ ಮೊಹಂತಿ ಅವರು SIT ಮುಖ್ಯಸ್ಥ ಇನ್ನೂ ಕೂಡ ಅಧಿಕಾರವನ್ನ ಚಾರ್ಜ್ ಅನ್ನು ತಗೊಂಡಿರಲಿಲ್ಲ. ಅಷ್ಟೊತ್ತಿಗಾಗಲೇ ಗಿರೀಶ್ ಮಟ್ಟಣ್ಣನವ್ರ ಕಡೆಯಿಂದ ಒಂದು ಕಾಲ್ ಬರುತ್ತೆ. ಆ ಕಾಲು ಗಿರೀಶ್ ಮಟ್ಟಣ್ಣನವ್ರು ಹೇಳ್ತಾರೆ ಚಿನ್ನಯ್ಯ ಮಾತಾಡ್ತಾರೆ ಅಂತ. ಚಿನ್ನಯ್ಯ ಅವ್ರಿಗೆ ಏನೋ ಹೇಳ್ಬೇಕಿತ್ತಂತೆ ಅಂತ. ಆಗ ಚಿನ್ನಯ್ಯ ಅವರು ಫೋನ್ ಕೊಡಿ ಅಂತ, ಅಂದರೆ ಪ್ರಕಾಶ್ ರಾಜ್ಗೆ ಮಾತಾಡುವಂತಹ ಸಂದರ್ಭದಲ್ಲಿ ಪ್ರಕಾಶ್ ರಾಜ್ ಹೇಳ್ತಾರೆ ಆಯಿತು ಫೋನ್ ಕೊಡಿ ಅಂತ. ಆ ಸಂದರ್ಭದಲ್ಲಿ ಚಿನ್ನಯ್ಯ ತಮಿಳಿನಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ತಾ ಭಾಷೆಯನ್ನು ಮಾತನಾಡ್ತಾರಂತೆ. SIT ಮುಂದೆ ಹೇಳೋದಕ್ಕೆ, ಸತ್ಯ ಹೇಳೋದಕ್ಕೆ ಭಯ ಆಗುತ್ತೆ, ನಾನು ನಿಮ್ಮ ಹತ್ರ ಏನೋ ಹೇಳಬೇಕು, ನಾನು ನಿಮ್ಮನ್ನು ಮೀಟ್ ಮಾಡಬೇಕು, ಈ ರೀತಿಯಾಗೆಲ್ಲ ಮಾತನಾಡ್ತಾರಂತೆ. ಆಗ ಪ್ರಕಾಶ್ ರಾಜ್ ಹೇಳ್ತಾರಂತೆ ನೀನು ಮೀಟ್ ಮಾಡೋದೇನು ಬೇಡ, ಏನು ಹೇಳಬೇಕು ಅದನ್ನೆಲ್ಲವನ್ನು ಕೂಡ ಹೇಳು, ಒಂದು ರೆಕಾರ್ಡ್ ಮಾಡಿ ನನಗೆ ಕಳಿಸು, ಏನು ಸತ್ಯ ಹೇಳಬೇಕಂತಿದೆಯಾ ಆ ಸತ್ಯನ ಹೋಗಿ ನೀನು SIT ಮುಂದೆ ಹೇಳು, ಇಡೀ ದೇಶ ಇಡೀ ರಾಜ್ಯ ನಿನ್ನನ್ನು ಕೊಂಡಾಡುತ್ತೆ, ನೀನು ಹೇಳಿರೋದು ನಿಜ ಆಗಿದ್ರೆ ನಾನು ಕೂಡ ಬಂದು ನಿನ್ನ ತಬ್ಬಿಕೊಳ್ತೀನಿ ಅನ್ನುವಂತಹ ಮಾತನ್ನ ಹೇಳಿರೋದು ನಿಜ ಅನ್ನೋದನ್ನ ಖುದ್ದು ಪ್ರಕಾಶ್ ರಾಜ್ ಅವರೇ ಒಪ್ಕೊಂಡಿದ್ದಾರೆ. ಬಟ್ ಅವರಲ್ಲಿ ಹೇಳಿರೋದು ಏನಪ್ಪಾ ಅಂತ ಅಂದ್ರೆ ಸತ್ಯ ಹೇಳ್ತಾನೆ ಅನ್ನುವಂತಹ ನಂಬಿಕೆಯ ಮೇಲೆ, ಭರವಸೆಯ ಮೇರೆಗೆ ನಾನು ಆ ಮಾತನ್ನ ಹೇಳಿದ್ದು ನಿಜ. ಆದ್ರೆ ತಮಿಳು ಭಾಷೆ ಮಿಕ್ಸ್ ಮಾಡಿ ಆತ ಮಾತಾಡ್ತಾ ಇದ್ದಾಗ ಸ್ವಲ್ಪ ಅನುಮಾನಗಳು ಬಂತು. ಯಾಕಂದ್ರೆ ಮಂಡ್ಯದವ, ಅದು ಹೆಂಗೆ ತಮಿಳು ಹೆಂಗೆ, ಈ ಥರದ್ದೆಲ್ಲ ಒಂದಷ್ಟು ಅನುಮಾನಗಳು ಬಂತು. ಸೊ ಈ ಕಾರಣಕ್ಕೋಸ್ಕರ ನಾನು ಅದೇ ತಕ್ಷಣ ಆತ ಏನು ನನಗೆ ರೆಕಾರ್ಡ್ ಮಾಡಿ ಕಳಿಸಿದ್ದ ಮಾತುಗಳನ್ನು, ಆ ಆಡಿಯೋ ರೆಕಾರ್ಡನ್ನು ನಾನು ಮೊಹಂತಿ ಅವರಿಗೆ ಅದನ್ನು ಕಳಿಸ್ಬಿಟ್ಟು ಈ ಥರ ಇದೆ ಅಂತ ಹೇಳಿದೆ. ಆಗ ಮೊಹಂತಿಯವರು ಕೂಡ ನಾನು ಇದ್ರ ಬಗ್ಗೆ ಚೆಕ್ ಮಾಡ್ತೀನಿ ಅಂತ ಹೇಳಿದ್ರು ಅಂತ ಖುದ್ದು ಪ್ರಕಾಶ್ ರಾಜ್ ಅವರೇ ಹೇಳಿದ್ರು. ಅದಾದ ಬೆನ್ನಲ್ಲೇ ಸ್ವಲ್ಪ ದಿನಗಳ ಬಳಿಕ ನೀವು ಆತನಿಂದ ದೂರ ಇದ್ರೆ ಒಳ್ಳೆಯದು ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ರು ಅನ್ನುವಂತಹ ಅಭಿಪ್ರಾಯವನ್ನ ಖುದ್ದು ಪ್ರಕಾಶ್ ರಾಜೇ ಹೇಳಿರೋದು. ಪ್ರಕಾಶ್ ರಾಜ್ ಸ್ಪಷ್ಟನೆ ಏನಪ್ಪಾ ಅಂತ ಅಂದ್ರೆ ಈ ಪ್ರಕರಣದಲ್ಲಿ, ಅಂದ್ರೆ ಅವ್ರ ಹೆಸರು ತಳಕು ಹಾಕೊಂಡಿತ್ತಲ್ಲ, ಯಾಕೆ ಇವ್ರು ಚಿನ್ನಯ್ಯನ ಜೊತೆ ಮಾತಾಡಿದ್ರು, ರಿಟ್ ಅರ್ಜಿಯಲ್ಲಿ ಚಿನ್ನಯ್ಯ ಇವ್ರ ಬಗ್ಗೆ ಯಾಕೆ ಉಲ್ಲೇಖ ಮಾಡ್ದ, ಧರ್ಮಸ್ಥಳದ ವಿರುದ್ಧ ಇವರೇನಾದ್ರೂ ಷಡ್ಯಂತ್ರ ಮಾಡ್ತಾ ಇದ್ರ, ಈ ಎಲ್ಲ ವಿಚಾರಗಳು, ಆರೋಪಗಳು ಎಲ್ಲ ಒಂದಾದ ಮೇಲೆ ಇವ್ರ ಮೇಲೆ ಬಂದಂತಹ ಕಾರಣ ಪ್ರಕಾಶ್ ರಾಜ್ ಕೊಟ್ಟಂತಹ ಕ್ಲಾರಿಟಿ ಇಷ್ಟೇ. ಚಿನ್ನಯ್ಯನ ಜೊತೆ ಫೋನಲ್ಲಿ ಮಾತಾಡಿದ್ದು ನಿಜ, ಗಿರೀಶ್ ಮಟ್ಟಣ್ಣನವರ ಮೂಲಕ ಚಿನ್ನಯ್ಯ ಫೋನ್ ಮಾಡಿರೋದು ನಿಜ, ಅವರಿಗೆ ನಾನು ತಬ್ಬಿಕೊಳ್ತೀನಿ ಅಂತ ಹೇಳಿರೋದು ನಿಜ. ಆದ್ರೆ ಇಂಟೆನ್ಷನ್ ಆತ ಸತ್ಯ ಹೇಳ್ತಾನೆ ಅನ್ನುವಂತಹ ಕಾರಣಕ್ಕೆ ನಾನು ಆ ರೀತಿಯಾಗಿ ಹೇಳಿದ್ದೆ. ಆತನ ಉದ್ದೇಶ ಈ ರೀತಿಯಾಗಿರುತ್ತೆ ಅಂತ ಗೊತ್ತಿಲ್ಲ. ಬಟ್ ನಾನು ಅವನ ಅನುಮಾನ ಬಂದೆ, ನಾನು ತಕ್ಷಣ ಆಡಿಯೋ ರೆಕಾರ್ಡನ್ನು ನಾನು ಮೊಹಂತಿಯವರಿಗೆ ಕಳಿಸಿದೆ ಅನ್ನುವಂತಹ ಮಾತನ್ನು ಕೂಡ ಇಲ್ಲಿ ಪ್ರಕಾಶ್ ರಾಜ್ ಮೆನ್ಷನ್ ಮಾಡಿ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಬಟ್ SIT ರಚನೆ ಆಗೋಕ್ಕಿಂತ ಮುಂಚೆನೇ ಇದೆಲ್ಲ ಆಗಿತ್ತಾ ಇಲ್ವಾ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಅಂದರೆ ಯಾವ ದಿನಾಂಕಕ್ಕೆ ನೀವು ಕಾಲ್ ಮಾಡಿದ್ರಿ ಅಂತ ಕೇಳಿದ್ರೆ ಅವ್ರ ಹತ್ರ ಕ್ಲಾರಿಟಿ ಇರಲಿಲ್ಲ. ನಾನು ಯಾವುದೇ ಧರ್ಮದ ವಿರೋಧಿ ಅಲ್ಲ ಅಥವಾ ಯಾರ ವಿರೋಧಿಯೂ ಅಲ್ಲ, ನಾನು ಪ್ರಶ್ನೆಗಳನ್ನು ಕೇಳಿದ ಮಾತ್ರಕ್ಕೆ ನಾನು ಧರ್ಮ ವಿರೋಧಿ ಆಗಲ್ಲ ಅನ್ನುವಂತಹ ಒಂದಷ್ಟು ಸಬೂಬುಗಳನ್ನು ಪ್ರಕಾಶ್ ರಾಜ್ ಅವರು ಕೊಟ್ಟಂಥದ್ದು ಕಂಡು ಬಂತು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ಮಟ್ಟದ ಡಿಸ್ಕಷನ್ ಆಗ್ತಾ ಇರುವಾಗ ಪ್ರಕಾಶ್ ರಾಜ್ ಕೊಟ್ಟಂತಹ ಕ್ಲಾರಿಟಿ ಮುಂದೆ ಇನ್ಯಾವ್ಯಾವ ರೀತಿಯಾಗಿ ಟರ್ನ್ ಆಗುತ್ತೆ ಅನ್ನುವಂತಹದ್ದನ್ನ ನೋಡ್ತಾ ಹೋಗಬೇಕು. ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ
ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.